ರೈತ ವಿರೋಧಿ ನೀತಿಯಿಂದ ರಾಜ್ಯದ ಆಡಳಿತ ವ್ಯವಸ್ಥೆ, ಸಾರ್ವಜನಿಕ ಬದುಕಿನಲ್ಲಿ ಅರಾಜಕತೆ ಸೃಷ್ಟಿಸುತ್ತಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಡಿಸೆಂಬರ್ 3ರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಅಂತ ಎಂಎಲ್ಸಿ ಮಧುಗಿರಿ ಸಂಘಟನಾತ್ಮಕ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಚಿದಾನಂದ ಎಂ ಗೌಡ ತಿಳಿಸಿದರು. ಪಟ್ಟಣದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಗ್ಯಾರಂಟಿ ಹೆಸರಲ್ಲಿ ರಾಜ್ಯವನ್ನು ಕಾಂಗ್ರೆಸ್ ಲೂಟಿ ಮಾಡುತ್ತದೆ, ಅಭಿವೃದ್ಧಿ ಕಾರ್ಯಗಳು ನಡೆಯದೆ ಆಡಳಿತ ಮಂಕಾಗಿದೆ, ಅಧಿಕಾರಕ್ಕಾಗಿ ಕಚ್ಚಾಡುತ್ತಿದ್ದು ಜನ ಕಲ್ಯಾಣ ಮರೆತಿದ್ದಾರೆ. ಇಂತಹ ಪಕ್ಷಕ್ಕೆ ಮುಂದೆ ಜನರೇ ತಕ್ಕ ಪಾಠ ಕಲಿಸಲಿದ್ದಾರೆ ಅಂತ ಭವಿಷ್ಯ ನುಡಿದರು. ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು, ಮನವರಿಕೆ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಒಂದು ಉಗ್ರವಾದ ಹೋರಾಟವನ್ನು ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಆ ದೃಷ್ಟಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಹಾಗಾದರೆ ತಾವು ಕೇಳಬಹುದು, ಭಾರತೀಯ ಜನತಾ ಪಕ್ಷದ ಸರ್ಕಾರ ಏನು ಮಾಡಿದೆ ರೈತರಿಗೆ? ನಾನು ಈಗಾಗಲೇ ಹೇಳಿದೆ, ನಮ್ಮ ಸರ್ಕಾರ ಇದ್ದಾಗ ರೈತರ ಮಕ್ಕಳಿಗೆ ವಿಶೇಷವಾಗಿ ನಾನು ಈಗಾಗಲೇ ಹೇಳಿದೆ, ಒಂದು ಟ್ರಾನ್ಸ್ಫಾರ್ಮರ್, ಇನ್ನೊಂದು ಅವರಿಗೆ ಬಿದ್ದೋದಂಥ ಮನೆಗಳನ್ನು ಗ್ರಾಮೀಣ ಭಾಗದಲ್ಲಿ ಕಟ್ಕೊಡುವಂಥ ವಿಚಾರ. ಇನ್ನು ನಮ್ಮ ಬೊಮ್ಮಾಯಿಯವರು ರೈತರ ಮಕ್ಕಳಿಗೆ ಅಂತಲೇ ಒಂದು ವಿದ್ಯಾನಿಧಿ ಯೋಜನೆ ಅಂತಂದು ವಿಶೇಷವಾದ ಸ್ಕಾಲರ್ಶಿಪ್, ಜಾತ್ಯತೀತವಾಗಿ ಪ್ರತಿ ಅವನ ಮೆಡಿಕಲ್ ಓದ್ತಾ ಇದ್ದರೆ 50,000, ಇಂಜಿನಿಯರಿಂಗ್ ಓದ್ತಾ ಇದ್ದರೆ 25,000, ಡಿಗ್ರಿ ಓದ್ತಾ ಇದ್ದರೆ 15,000, 10,000, ಈ ರೀತಿ ಅದನ್ನು ಕೂಡ ಈ ಸ್ಕಾಲರ್ಶಿಪ್ ಯೋಜನೆಯನ್ನು ಕೂಡ ಈ ಸರ್ಕಾರ ನಿಲ್ಲಿಸ್ತು. ಈ ರೀತಿ ಹಲವಾರು ದ್ರೋಹಗಳನ್ನು ಮಾಡ್ತಾ ಇದೆ. ನಮ್ಮ ಬೇಡಿಕೆ ಇದೆ ಸರ್ಕಾರಕ್ಕೆ, ರೈತರ ಕಡೆಯಿಂದ ಏನು ರೈತರ ಹೆಸರಲ್ಲಿ ನೀವು ಗ್ರಾಹಕರಿಂದ 4-5 ರೂಪಾಯಿ ದರ ಜಾಸ್ತಿ ಮಾಡ್ಕೊಂಡಿದ್ದೀರಾ, ಅದನ್ನು ನೀವು ರೈತರಿಗೆ ಕೊಡಿ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಹಾಗೂ ಎಂಎಲ್ಸಿ ಆರ್ ರಾಜೇಂದ್ರ ದೆಹಲಿಯಲ್ಲಿ ಚರ್ಚೆ ನಡೆಸಿರುವ ಬಗ್ಗೆ ಮಾತನಾಡಿದ ಚಿದಾನಂದ ಗೌಡ, ಮಾಜಿ ಸಚಿವ ಶಾಸಕ ಕೆಎನ್ ರಾಜಣ್ಣ ಸಹಕಾರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಅವರ ಪುತ್ರ ಆರ್ ರಾಜೇಂದ್ರ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹಾಗೂ ಎಂಎಲ್ಸಿ ಕೂಡ, ಹಾಗಾಗಿ ಇದೊಂದು ಸಹಜ ಭೇಟಿ ಅಂತ ತಿಳಿಸಿದರು. ನೋಡಿ ಸರ್, ಈಗ ರಾಜಣ್ಣ ಅವರು ಸಹಕಾರಿ ವಲಯದಲ್ಲಿ ದೊಡ್ಡ ಹೆಸರು ಮಾಡಿರುವಂಥದ್ದು, ಸಹಕಾರಿ ಮಂತ್ರಿಗಳಾಗಿದ್ದಂಥವ್ರು. ಕೇಂದ್ರದಲ್ಲಿ ಅಮಿತ್ ಶಾ ಜಿಯವರು ಇವತ್ತು ಹೊಸದಾಗಿರ್ತಕ್ಕಂಥ ಸಹಕಾರಿ ಖಾತೆಯಲ್ಲಿ ಅವರು ಮಂತ್ರಿ ಇದ್ದಾರೆ. ಇವರು ಸಹಜವಾಗಿ ಭೇಟಿ ಮಾಡಿರ್ತಾರೆ. ಅರ್ಧ ಗಂಟೆ ಮಾತಾಡಿದ್ದಾರೆ ಅನ್ನೋದು ಮಾಹಿತಿ ಇದೆ. ಅಲ್ಲ, ರಾಜ್ಯದ ಸಮಸ್ಯೆಗಳ ಬಗ್ಗೆ ಇವರು ಮಾತಾಡಿರ್ಬೋದು ಅಥವಾ ಅವರು ಮಾತಾಡಿರ್ಬೋದು. ಅದು ನಾನು ಅದರಲ್ಲಿ ಏನು ಮಾಹಿತಿ ಇಲ್ಲ ಅಥವಾ ಅದರ ಬಗ್ಗೆ ನನಗೆ ಅರಿವಿಲ್ಲದೆ ಇರೋದ್ರಿಂದ ಅದು ನನಗೆ ಸಂಪೂರ್ಣವಾಗಿ ಅದರ ಬಗ್ಗೆ ಹೇಳಲಿಕ್ಕಾಗಲ್ಲ. ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಮಂಡಲಾಧ್ಯಕ್ಷ ಹನುಮಂತ ರೆಡ್ಡಿ, ಜಿಲ್ಲಾ ಉಪಾಧ್ಯಕ್ಷ ಪಾಂಡುರಂಗ ರೆಡ್ಡಿ, ಮಹಿಳಾಧ್ಯಕ್ಷೆ ಸ್ವರ್ಣಾಂಬಿಕಾ ಕೊರಟಗೆರೆ, ಪಾವಗಡ, ಶಿರಾ ಮಂಡಲಾಧ್ಯಕ್ಷರು, ಜಿಲ್ಲಾ ರೈತ ಮೋರ್ಚಾಧ್ಯಕ್ಷ ನಾಗರಾಜಪ್ಪ, ತಾಲೂಕು ಪ್ರಧಾನ ಕಾರ್ಯದರ್ಶಿ ರಮೇಶ್, ಮೋಹನ್